ಈ ಮೌಲಿ ಫಿಶಸ್ ನಾವು ಮನೇಲಿ ಯಾವ ತರ ಬ್ರೀಡ್ ಮಾಡೋದು? ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೌಲಿ ಫಿಶಸ್ ಯಾವ ತರ ಮನೇಲೆ ಬ್ರೀಡ್ ಮಾಡ್ಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ತಡ ಮಾಡದೆ ಇವತ್ತಿನ ವಿಡಿಯೋದಲ್ಲಿ ಶುರು ಮಾಡೋಣ. ಈ ಮೌಲಿ ಫಿಶಸ್ ಬ್ರೀಡಿಂಗ್ ಯಾವ ತರ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ಈ ಮೌಲಿ ಫಿಶಸ್ ಯಾವ ತರ ಕೇರ್ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಇದ್ರ ಬಗ್ಗೆ ಈಗಾಗಲೇ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೋಡದೇ ಇದ್ದವರು ಒಂದ್ಸರಿ ಚೆಕ್ ಮಾಡಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಮೌಲಿ ಫಿಶಸ್ ಅನ್ನೋದೊಂದು ಲೈವ್ ಬೇರರ್ ಜೊತೆಗೆ ಸೇರಿದ ಮೀನಾಗಿರುತ್ತೆ. ಅಂದ್ರೆ ಇದು ಡೈರೆಕ್ಟ್ ಆಗಿ ಮರಿನ ಹಾಕುತ್ತೆ. ಸೊ ಅದರಿಂದ ನಾವು ಈ ಫಿಶಸ್ ನೆಲ್ಲ ಈಸಿಯಾಗಿ ಬ್ರೀಡ್ ನ ಮಾಡಬಹುದು. ಹಾಗಾದ್ರೆ ಯಾವ ತರ ಬ್ರೀಡ್ ಮಾಡೋದು ಅಂತ ಹೇಳಿ ಈಗ ನೋಡೋಣ. ಈ ಒಂದು ಮೌಲಿ ಫಿಶಸ್ ನ ಬ್ರೀಡ್ ಮಾಡೋದಕ್ಕೆ ನಾನು ಈ ತರ ಟಬ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಿಮೆಂಟ್ ಟ್ಯಾಂಕ್ ಇಲ್ಲ ಅಕ್ವೇರಿಯಂ ಎಲ್ಲ ಯೂಸ್ ಮಾಡಬಹುದು. ಟ್ಯಾಂಕ್ ಸ್ವಲ್ಪ ದೊಡ್ಡದಿದ್ರೆ ತುಂಬಾ ಒಳ್ಳೇದು. ಈ ಟ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಕ್ಲೀನ್ ಆಗಿರೋ ವಾಟರ್ ನ ಫಿಲ್ ಮಾಡಬೇಕು. ವಾಟರ್ ಆದಷ್ಟು ಕ್ಲೋರಿನ್ ಫ್ರೀ ಇರಲಿ. ಈ ವಾಟರ್ ನ ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ ಹಾಕಬೇಕು. ಅಕ್ವೇರಿಯಂ ಸಾಲ್ಟ್ ಇದ್ರೆ ಇನ್ನೂ ಒಳ್ಳೇದು. ಈ ಕಲ್ಲುಪ್ಪು ಯಾಕೆ ಹಾಕ್ಬೇಕಂದ್ರೆ ವಾಟರ್ ನ ಬೇಗ ಕಂಡೀಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಏನಾದ್ರು ಬೇಡದೇ ಇರೋ ಬ್ಯಾಕ್ಟೀರಿಯಾ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಇದಕ್ಕೆ ಆಲ್ಮಂಡ್ ಲೀವ್ಸ್ ಬೇಕಾದ್ರೆ ಹಾಕ್ಬೋದು. ನನ್ಗೆ ಎಲ್ಲೋ ಆಲ್ಮಂಡ್ ಲೀವ್ಸ್ ಸಿಕ್ಕಿಲ್ಲ, ಅದರಿಂದ ನಾನು ಹಾಕ್ತಾ ಇಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಲೈವ್ ಪ್ಲಾಂಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಆದಷ್ಟು ಫಾಕ್ಸ್ ಟೈಲ್ ನ ಜಾಸ್ತಿ ಯೂಸ್ ಮಾಡಿ. ಇದರಿಂದ ಬ್ರೀಡಿಂಗ್ ರಿಸಲ್ಟ್ ಕೂಡ ಚೆನ್ನಾಗೇ ಬರುತ್ತೆ. ಜಾಸ್ತಿ ಫಾಕ್ಸ್ ಟೈಲ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಸ್ವಲ್ಪ ಮಿಕ್ಸ್ ಆಗಿ ಎಲ್ಲಾ ಪ್ಲಾಂಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಈ ವಾಟರ್ ಪ್ಲಾಂಟ್ಸ್ ನೆಲ್ಲ ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಹೈಡಿಂಗ್ ಸ್ಪಾಟ್ ನ ಆಡ್ ಮಾಡಬೇಕು. ಹೈಡಿಂಗ್ ಸ್ಪಾಟ್ ಯಾಕೆ ಇಂಪಾರ್ಟೆಂಟ್ ಅಂತ ಆಮೇಲೆ ಹೇಳ್ತೀನಿ. ನಾನು ಇದಕ್ಕೆ ಪೈಪು ಮತ್ತೆ ಈ ಹಂಚಿನ ಪೀಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತೆ ಪೈಪ್ನೆಲ್ಲ ಯೂಸ್ ಮಾಡಿ ಹೈಡಿಂಗ್ ಸ್ಪಾಟ್ ನ ಕ್ರಿಯೇಟ್ ಮಾಡಬಹುದು. ನೋಡ್ತಾ ಇರೋದು ನೀವೀಗ ಬ್ರೀಡಿಂಗ್ ಸೆಟಪ್ ಈ ರೀತಿ ರೆಡಿ ಮಾಡಿದೀನಿ. ನೀವು ಕೂಡ ಇದೇ ತರ ಮಾಡ್ಬೇಕಂತ ಹೇಳಿಲ್ಲ. ಇದಕ್ಕೆ ಇನ್ನು ಜಾಸ್ತಿ ಪ್ಲಾಂಟ್ಸ್ ಮತ್ತೆ ಹೈಡಿಂಗ್ ಸ್ಪಾಟ್ ನ ಕೂಡ ಆಡ್ ಮಾಡಬಹುದು. ನೆಕ್ಸ್ಟ್ ಈ ಮೌಲಿ ಫಿಶಸ್ ನ ಬ್ರೀಡ್ ಮಾಡೋದಕ್ಕೆ ನಿಮ್ಮ ಹತ್ರ ಗಂಡು ಮತ್ತೆ ಹೆಣ್ಣು ಮೌಲಿ ಫಿಶಸ್ ಇರಬೇಕು. ಈ ಗಂಡು ಮತ್ತೆ ಹೆಣ್ಣು ಯಾವ ತರ ಫೈಂಡ್ ಔಟ್ ಮಾಡೋದಂದ್ರೆ ಸೇಮ್ ಯಾವ ತರ ಗಪ್ಪಿಸಲ್ ಫೈಂಡ್ ಔಟ್ ಮಾಡ್ತಿರಲ್ಲ ಅದೇ ತರ ಫೈಂಡ್ ಔಟ್ ಮಾಡೋದು. ಇಲ್ಲೇನ್ ಕೆಳಗಡೆ ಫಿನ್ಸ್ ಇರುತ್ತೆ, ಅದು ಸ್ಟ್ರೈಟ್ ಇದ್ರೆ ಅದು ಮೇಲು, ಹಾಗೆ ಸ್ವಲ್ಪ ರೌಂಡ್ ಆಗಿದ್ರೆ ಅದು ಫೀಮೇಲ್ ಅಂತ ಹೇಳಿ ಈ ಟೆಕ್ನಿಕ್ ಇಂದ ನೀವು ಈಸಿಯಾಗಿ ಫೈಂಡ್ ಔಟ್ ನ ಮಾಡಬಹುದು. ಇನ್ನು ಫಿಶಸ್ ಆದಷ್ಟು ಹೆಲ್ದಿ ಮತ್ತೆ ಆಕ್ಟಿವ್ ಆಗಿರೋದನ್ನ ಸೆಲೆಕ್ಟ್ ಮಾಡಿ. ಇನ್ನು ಇದರಲ್ಲಿ ಬೇರೆ ಬೇರೆ ಕಲರ್ ನ ಯೂಸ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ತರ ಕಲರ್ ಇಂದ ಮರಿಗಳೆಲ್ಲ ಸಿಗುತ್ತೆ. ಆದಷ್ಟು ಡಿಫ್ರೆಂಟ್ ಕಲರ್ ನ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಹಾಗೆ ನೀವು ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಗಂಡು ಮೀನ್ ಮತ್ತೆ ಎರಡು ಹೆಣ್ಣು ಮೀನಿನ ತಗೊಂಡಿದ್ದೀನಿ. ರೇಷಿಯೋ 1:2 ಇರ್ಲಿ. ಅಂದ್ರೆ ಟ್ಯಾಂಕ್ ಅಲ್ಲಿ ಯಾವಾಗ್ಲೂ ಫೀಮೇಲ್ ನ ಜಾಸ್ತಿ ಇರೋ ತರ ನೋಡ್ಕೊಳ್ಳಿ ಬ್ರೀಡಿಂಗ್ ಸೆಟಪ್ ಅಲ್ಲಿ. ಹಾಗೆ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು, ಒಂದ್ ಪೇರು ಪಾಂಡಮೋಲಿ ಇದೆ, ಹಾಗೆ ಇನ್ನೊಂದು ಫುಲ್ ಬ್ಲಾಕ್ ಕಲರ್ ಫೀಮೇಲ್ ಇದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಈ ಬ್ರೀಡಿಂಗ್ ಸೆಟಪ್ ಅಲ್ಲಿ ಫಿಶಸ್ ನ ಬಿಡ್ತಾ ನಾವು ಯಾವಾಗ್ಲೂ ಗಂಡು ಮೀನಿನ ಮೊದಲೇ ಬಿಡ್ಬೇಕು. ಯಾಕಂದ್ರೆ ಆ ಟ್ಯಾಂಕ್ ಅಲ್ಲಿ ಗಂಡು ಮೀನು ಡಾಮಿನೆನ್ಸ್ ಆಗಬೇಕಾದ್ರಿಂದ. ಅದಕ್ಕೆ ನಾನು ಇವಾಗ ಫಸ್ಟ್ ಗೆ ಈ ಗಂಡು ಮೀನಿನ ಈ ಟ್ಯಾಂಕ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಈ ಗಂಡು ಮೀನನ್ ಬಿಟ್ಟ ನಂತರ ನಾವು ಇದನ್ನ ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟು ಆಮೇಲೆ ಅದ್ರ ನಂತರ ಫಿಮೇಲ್ ನ ಬಿಡ್ಬೇಕಾಗುತ್ತೆ. ಇವಾಗ ಒಂದು ಆಲ್ಮೋಸ್ಟ್ 30 ಮಿನಿಟ್ಸ್ ಆಗ್ತಾ ಬಂತು. ನಾವು ಇವಾಗ ನಮ್ಮ ಫಿಮೇಲ್ ಫಿಶಸ್ ನ ಈ ಟ್ಯಾಂಕ್ ಅಲ್ಲಿ ರಿಲೀಸ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಫಿಶಸ್ ನೆಲ್ಲ ನಾವು ರಿಲೀಸ್ ಮಾಡಿ ಆಗಿದೆ. ಇನ್ನೇನಿದ್ರು ಈ ಫಿಶಸ್ ಅದಾಗೆ ಬ್ರೀಡ್ ಆಗ್ತಾ ಹೋಗುತ್ತೆ. ಈ ಫಿಶಸ್ ಈ ತರ ಜಸ್ಟ್ ಬ್ರೀಡಿಂಗ್ ಬಿಟ್ರೆ ಸಾಕಾಗಲ್ಲ. ಇದಕ್ಕೆ ನಾವು ಒಳ್ಳೊಳ್ಳೆ ಫುಡ್ ನ ಕೊಡ್ಬೇಕು. ಆದಷ್ಟು ಲೈವ್ ಫುಡ್ ಮತ್ತೆ ಪೆಲೆಟ್ಸ್ ನ ಫೀಡ್ ಮಾಡ್ತಾರೆ. ಜಾಸ್ತಿ ಲೈವ್ ಫುಡ್ ನ ಫೀಡ್ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿ ಮರಿಗಳು ಸಿಗುತ್ತೆ. ಆದಷ್ಟು ಒಳ್ಳೊಳ್ಳೆ ಫುಡ್ ನ ಕೊಡಕ್ಕೆ ಟ್ರೈ ಮಾಡಿ. ಲೈವ್ ಫುಡ್ ಅಲ್ಲಿ ಮಸ್ಕಿಟೋ ಲಾರ್ವಾ, ಮೊಯಿನಾ, ಬ್ಲಡ್ ವಾರ್ಮ್ಸ್, ಬ್ರೈನ್ ಸಿರಮ್ಸ್ ಇದನ್ನೆಲ್ಲ ಫೀಡ್ ಮಾಡಬಹುದು. ಇನ್ನು ಪೆಲೆಟ್ಸ್ ಅಲ್ಲಿ ಇದಕ್ಕಂತಾನೆ ಬೇರೆ ಬೇರೆ ಫುಡ್ ಎಲ್ಲ ಬರುತ್ತೆ. ಅಂದ್ರೆ ಚಿಕ್ಕ ವೆರೈಟಿಗೆ ಅಂತ ಬೇರೆ ಬೇರೆ ಫುಡ್ ಎಲ್ಲ ಬರುತ್ತಲ್ಲ, ನೀವು ಅದನ್ನೆಲ್ಲ ಫೀಡ್ ಮಾಡಬಹುದು. ಇನ್ನು ನೀವು ಇವಾಗ ನೋಡ್ತಾ ಇರ್ಬೋದು, ಇಲ್ಲ ಗಂಡು ಮೀನು ಹೆಣ್ಣು ಮೀನಿನ ಚೇಸ್ ಮಾಡ್ತಾ ಇದೆ. ಈ ತರ ಮಾಡ್ತಾ ಇದ್ರೆ ನಿಮ್ ಫಿಶಸ್ ಬ್ರೀಡ್ ಆಗುತ್ತೆ ಅಂತ ಹೇಳಿ ಅರ್ಥ. ಇನ್ನು ಈ ಟ್ಯಾಂಕ್ ಅಲ್ಲಿ ಹೈಡಿಂಗ್ ಸ್ಪಾಟ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಗಂಡು ಮೀನು ಹೆಣ್ಮೀನನ್ನ ಯಾವಾಗ್ಲೂ ಚೇಸ್ ಮಾಡ್ತಾ ಇರುತ್ತೆ. ಕೆಲವು ಸರಿ ಹೆಣ್ಮೀನ್ ತುಂಬಾ ಸ್ಟ್ರೆಸ್ ಆಗಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಟ್ಯಾಂಕ್ ಅಲ್ಲಿ ಏನಾದ್ರು ಹೈಡಿಂಗ್ ಸ್ಪಾಟ್ ಆಡ್ ಮಾಡಿದೀರಾ ಅಂದ್ರೆ ಫಿಶಸ್ ಗೆ ಸ್ಟ್ರೆಸ್ ಆಗೋದಿಲ್ಲ, ಹೈಡ್ ಆಗೋದಕ್ಕೆ ಜಾಗ ಸಿಗುತ್ತೆ. ಸೊ ಅದರಿಂದ ನಿಮ್ ಬ್ರೀಡಿಂಗ್ ಎಲ್ಲ ತುಂಬಾ ಸಕ್ಸಸ್ ಆಗುತ್ತೆ. ಇನ್ನು ಈ ತರ ಫಿಶಸ್ ನ ಬ್ರೀಡಿಂಗ್ ಬಿಟ್ಟು ಒಂದು 20 ರಿಂದ 30 ದಿನ ತನಕ ನೀವು ಕಾಯ್ಬೇಕು. ಸೊ ನೀವ್ ಇವಾಗ ನೋಡ್ತಾ ಇರೋದು ಇದು ಬ್ಲಾಕ್ ಮೌಲಿ ಫಿಶ್. ಬ್ರೀಡಿಂಗ್ ಗೆ ಬಿಡೋ ಮುಂಚೆ ನೋಡ್ತಾ ಇರ್ಬೋದು ತುಂಬಾ ಚಿಕ್ಕದಾಗಿತ್ತು, ಮತ್ತೆ ಹೊಟ್ಟೆ ಕೂಡ ಅಷ್ಟೊಂದು ದಪ್ಪ ಆಗಿರ್ಲಿಲ್ಲ. ಇವಾಗ ಒಂದು ಆಲ್ಮೋಸ್ಟ್ 20 ರಿಂದ 25 ದಿನ ಆಗ್ತಾ ಬಂದಿದೆ. ನೋಡ್ತಾ ಇರ್ಬೋದು ನಮ್ದು ಈ ಬ್ಲಾಕ್ ಮೌಲಿ ಫಿಶ್ ಪ್ರೆಗ್ನೆಂಟ್ ಆಗಿದೆ. ಇವಾಗ ಇಲ್ಲಿ ಎರಡರದ್ದು ಡಿಫ್ರೆನ್ಸ್ ಇರೋ ವಿಡಿಯೋನ ಹಾಕ್ತಾ ಇದೀನಿ, ನೋಡ್ಕೊಬಹುದು. ಇದು ಬ್ರೀಡಿಂಗ್ ಗೆ ಬಿಡೋ ಮುಂಚೆ, ಹಾಗೆ ಇದು ಬ್ರೀಡಿಂಗ್ ಬಿಟ್ಟ ನಂತರ ನೋಡ್ತಾ ಇರ್ಬೋದು. ಮೊದ್ಲಿಗೆ ಎಷ್ಟೊಂದು ಚಿಕ್ಕ ಆಗಿ ಮತ್ತೆ ತುಂಬಾ ಸಣ್ಣ ಇತ್ತು. ಇವಾಗ ನೋಡ್ತಾ ಇರ್ಬೋದು ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಇದರರ್ಥ ಇದು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾವೀಗ ಈ ಪ್ರೆಗ್ನೆಂಟ್ ಆಗಿರೋ ಫಿಶಸ್ ನ ಸಪರೇಟ್ ಮಾಡ್ಬೇಕು. ಇಲ್ಲಾಂದ್ರೆ ಅದು ಅದೇ ಟ್ಯಾಂಕ್ ಅಲ್ಲಿ ಮರಿ ಹಾಕಿ ಬೇರೆ ಫಿಶಸ್ ಎಲ್ಲ ತಿನ್ನೋ ಚಾನ್ಸಸ್ ಇರುತ್ತೆ. ಇವಾಗ ನೋಡ್ತಾ ಇರೋದು ಇಲ್ಲೊಂದು ಬೇರೆ ಸೈಡ್ ನ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ವಾಟರ್ ಮತ್ತೆ ಫುಲ್ ಆಗಿ ಫಾಕ್ಸ್ ಟೈಲ್ ನ ಹಾಕಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಪ್ಲಾಂಟ್ಸ್ ಅಥವಾ ಹೈಡಿಂಗ್ ಸ್ಪಾಟ್ ಗೆ ಬೇರೆ ಏನಾದ್ರು ಯೂಸ್ ಮಾಡಬಹುದು. ಈ ಟ್ಯಾಂಕ್ ಅಲ್ಲೂ ಅಷ್ಟೇ ಹೈಡಿಂಗ್ ಸ್ಪಾಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದಕ್ಕೆ ಈ ಪ್ಲಾಂಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಈ ಫಿಶ್ ಮರಿನ ಹಾಕಿದವಾಗ ಅದ್ರ ಮರಿನ ಅದೇ ತಿನ್ನೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೈಡಿಂಗ್ ಸ್ಪಾಟ್ ನ ಆಡ್ ಮಾಡ್ಲೇಬೇಕು. ಈ ಪ್ಲಾಂಟ್ಸ್ ಎಲ್ಲ ಹಾಕೋದ್ರಿಂದ ಮೀನಿನ ಮರಿಗಳಿಗೆ ಹೈಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವ್ ಇವಾಗ ಒಂದು 10 ನಿಮಿಷ ಟೆಂಪರೇಚರ್ ಎಲ್ಲ ಸೆಟ್ ಆಗ್ಲಿ ಅಂತ ಹೇಳಿಬಿಟ್ಟು ಆಮೇಲೆ ರಿಲೀಸ್ ಆದ್ರೆ ಮಾಡೋಣ.
ಈ ಪ್ರೆಗ್ನೆಂಟ್ ಆಗಿರೋ ಫಿಶಸ್ ನೀವು ಸಪರೇಟ್ ಮಾಡಿದ ಕೂಡಲೇ ಇದಕ್ಕೂ ಕೂಡ ಅಷ್ಟೇ ನೀವು ಒಳ್ಳೊಳ್ಳೆ ಫುಡ್ ನ ಕೊಡ್ತಾನೆ ಇರಬೇಕು. ಆದಷ್ಟು ಲೈವ್ ಫುಡ್ ನ ಕೊಡಕ್ಕೆ ಟ್ರೈ ಮಾಡಿ. ಇದರಿಂದ ಪೇರೆಂಟ್ಸ್ ಮತ್ತೆ ಅದ್ ಹಾಕೋ ಮರಿಗಳೆಲ್ಲ ಹೆಲ್ತಿ ಆಗಿರುತ್ತೆ. ನೆಕ್ಸ್ಟ್ ಈ ಸಪರೇಟ್ ಮಾಡಿದ ಫಿಶ್ ಗೆ ನಾವು ಇದೇ ತರ ಸ್ಟ್ರೆಸ್ ಮಾಡಬಾರ್ದು. ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಮರಿ ಹಾಕುತ್ತಾ ಅಂತ ಹೇಳಿ ಪದೇ ಪದೇ ನೀರಿಂದ ತೆಗೆದು ನೋಡ್ತೀರಾ, ಅಥವಾ ಬೇರೆ ಬೇರೆ ಟ್ಯಾಂಕಿಗೆ ಚೇಂಜ್ ಮಾಡ್ತಾ ಇರ್ತೀರಾ. ಈ ತರ ಮಾಡೋದ್ರಿಂದ ಫಿಶಸ್ ಸ್ಟ್ರೆಸ್ ಆಗುತ್ತೆ. ಮರಿ ಹಾಕೋ ಟೈಮಲ್ಲಿ ಕೂಡ ಅಷ್ಟೇ ಸ್ಟ್ರೆಸ್ ಆದ್ರೆ ಅದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಈ ಫಿಶಸ್ ಗೆ ಅದೇ ತರ ಜಾಸ್ತಿ ಡಿಸ್ಟರ್ಬ್ ಮಾಡಕ್ ಹೋಗಬೇಡಿ. ಇನ್ನು ಈ ಪ್ರೆಗ್ನೆಂಟ್ ಆಗಿರೋ ಫಿಶಸ್ ನಾವು ಸಪರೇಟ್ ಮಾಡಿ ಅದ್ರ ಮೇಲೆ ಒಂದ್ 3 ಇಂದ 4 ದಿನದಲ್ಲಿ ಮರಿನ ಹಾಕುತ್ತೆ. 3 days later. ಫೈನಲ್ ಇವರು ನೀವು ನೋಡ್ತಾ ಇರ್ಬೋದು, ನಾನು ಈ ಸಪರೇಟ್ ಮಾಡಿ 4 ದಿನಕ್ಕೆ ನಮ್ ಫಿಶ್ ಮರಿನ ಹಾಕಿದೆ. ಮರಿಗಳಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೊಂತೀನಿ. ನೋಡ್ತಾ ಇರ್ಬೋದು ಬ್ಲಾಕ್ ಕಲರ್ ಅಲ್ಲಿ ಬಂದಿದೆ ಮರಿಗಳೆಲ್ಲ. ಹಾಗೆ ನೀವು ಹೆಣ್ಮೀನನ್ನ ನೋಡ್ತಾ ಇರ್ಬೋದು, ಅದು ಕೂಡ ಸೇಫ್ ಆಗೇ ಇದೆ. ಈ ಫಿಶಸ್ ಮರಿ ಹಾಕೋ ಮೂಮೆಂಟ್ ಇದೆಲ್ಲ ಅದೊಂಥರ ಬೇರೆ ಖುಷಿನೇ ಕೊಡುತ್ತೆ. ಹೌದಾ ಅಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ. ಇವಾಗ ನಾವ್ ಈ ಪೇರೆಂಟ್ಸ್ ಮತ್ತೆ ಮರಿಗಳನ್ನ ಒಂದೇ ಟ್ಯಾಂಕ್ ಅಲ್ಲಿ ಇಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ಮೀನ ಮರಿಗಳನ್ನ ತಿನ್ನೋ ಚಾನ್ಸಸ್ ಇರುತ್ತೆ. ಸೊ ನಾವ್ ಇವಾಗ ಈ ಪೇರೆಂಟ್ಸ್ ನ ಕೂಡ ಸಪರೇಟ್ ಮಾಡ್ಬೇಕು. ನೆಕ್ಸ್ಟ್ ಈ ಮರಿ ಹಾಕಿರೋ ಮೀನನ್ನ ನೀವು ಒಂದ್ 2 ದಿನ ರೆಸ್ಟ್ ಕೊಟ್ಟು ಒಳ್ಳೊಳ್ಳೆ ಫುಡ್ ನೆಲ್ಲ ಕೊಟ್ಟು ಆಮೇಲೆ ಮತ್ತೆ ಬ್ರೀಡಿಂಗ್ ಗೆ ಬಿಡ್ಬೋದು. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಇದಿಷ್ಟು ಮೌಲಿ ಫಿಶಸ್ ಇಂದು ಬ್ರೀಡಿಂಗ್ ಬಗ್ಗೆ ಆಗಿತ್ತು. ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಮನೇಲಿ ಯಾವ ತರ ನಾವು ಇದನ್ನ ಬ್ರೀಡ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಮೀನಿನ ಮರಿಗಳನ್ನ ಯಾವ ತರ ಬೇಗ ಬೆಳೆಸೋದು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ ಅಂದಿದ್ದೆ. ಆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಕಾಲ ಆಗ್ತಾ ಬಂತು, ಇನ್ನು ಮಾಡಿಲ್ಲ. ಸೊ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸದ್ಯದಲ್ಲೇ. ಇನ್ನು ವಿಡಿಯೋ ನೋಡ್ತಿರೋರು ನೀವೇನಾದ್ರೂ ಮೌಲಿ ಫಿಶ್ ನ ಬ್ರೀಡ್ ಮಾಡಿದೀರಾ ಅಥವಾ ನೆಕ್ಸ್ಟ್ ಬ್ರೀಡಿಂಗ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದೀರಾ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ನ ಮಾಡಿ. ಇನ್ನು ಇದಿಷ್ಟು ಇವತ್ತು ನಂದು ವಿಡಿಯೋ ಆಗಿತ್ತು. ಈ ವಿಡಿಯೋನ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ವಿಡಿಯೋನ ಮಾಡಿದೀನಿ. ಸೊ ಅದರಿಂದ ಆದಷ್ಟು ವಿಡಿಯೋಗೆ ಲೈಕ್ ಮತ್ತು ಶೇರ್ ನ ಮಾಡಿ. ಇದೇ ತರ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.